ನನಗೆ ನೋವಾಗ್ತಿದೆ ಬಿಡಿ ಅಂದ್ರೆ ಬಿಡೋಕೆ ನಿನ್ನನ್ನ ಮದ್ವೆ ಆಗಿಲ್ಲ ಅಂತ ತಾನು ತೊಟ್ಟಿದ್ದ ಬಟ್ಟೆನೆಲ್ಲ ಕಳಚಿ ನೋಡ್ತಿದ್ದಂತೆ ನನ್ನ ಎದುರು ಸಂಪೂರ್ಣವಾಗಿ ಬೆತ್ತಲಾಗಿದ್ದ ನನ್ನ ಗಂಡ. ನನಗಂತೂ ಜೀವವೇ ಬಾಯಿಗೆ ಬಂದಂತಾಗಿ ಹೋಗಿತ್ತು. ತಕ್ಷಣ ನಾನು ಅವನಿಗೆ ಬೆನ್ನು ಹಾಕಿದ್ರೆ ಬಿರುಸಾಗಿ ನನ್ನನ್ನ ಎಳೆದವನು ತಗ್ಗಿಸಿದ ನನ್ನ ತಲೆಯನ್ನ ಬಲವಂತವಾಗಿ ಮೇಲೆತ್ತುತ್ತಾ, ಯಾಕೆ, ಏನಾಯ್ತು, ಯಾಕೆ ನಿನ್ನ ಮುಖವನ್ನ ಆ ಕಡೆ ತಿರುಗಿಸ್ಬಿಟ್ಟೆ? ನಾನೇನು ಬೇರೆಯವನ? ನಾನು ನಿನ್ನ ಗಂಡ ತಾನೆ. ಗಂಡನನ್ನ ನೋಡೋಕೆ ಇಷ್ಟ ಇಲ್ವಾ? ಅಥವಾ ಈ ಕೋಣನನ್ನ ಇನ್ನೂ ನೀನು ಗಂಡ ಅಂತ ಒಪ್ಕೊಂಡಿಲ್ವಾ? ಅಥವಾ ಈ ಅಂಕಲ್ ಜೊತೆ ಹೇಗಪ್ಪ ಸಂಸಾರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀಯಾ ಎಂದವನ ಮಾತಿಗೆ ತಕ್ಷಣ ನಾನು ಅವನತ್ತ ತಿರುಗಿ ನೋಡಿದ್ದೆ. ಇದು ಸೈಕೋ ಗಂಡನನ್ನ ಮದ್ವೆ ಆದ ಹೆಣ್ಣೊಬ್ಬಳ ಕತೆ. ನನ್ನ ಹೆಸರು ನಿವೇದನ. ನನ್ನ ಹೆಸರಿನಲ್ಲಿರೋ ನೀವೊಂದನ್ನ ತೆಗೆದ್ರೆ ಉಳಿಯೋ ವೇದನ ಅಥವಾ ವೇದನೆಗಳಿಗೆ ಅಧಿನಾಯಕಿ ನಾನು. ನನ್ನೂರು ಕಲ್ಪತರು ನಾಡು ತುಮಕೂರು. ಅಪ್ಪ ರಘುರಾಮ್, ಅಮ್ಮ ಸುನಂದ, ಅಣ್ಣ ಸುಜಯ್, ಅಕ್ಕ ಸುವಿಧಾ, ಇಬ್ರು ಅವಳಿ ಜವಳಿ. ಅವರಿಬ್ಬರ ನಂತರ ನಾನು. ಅವರಿಗೂ ನನಗೂ 5 ವರ್ಷಗಳ ಅಂತರ. ಅಮ್ಮನಿಗೆ ನಂಗೆ ಬೇರೆ ಹೆಸರನ್ನ ಇಡೋ ಇಚ್ಛೆ ಇತ್ತಂತೆ, ಆದ್ರೆ ಅಪ್ಪ ಬಿಡ್ಲಿಲ್ಲ. ಅಪ್ಪನ ಮಾಜಿ ಪ್ರೇಯಸಿಯ ಹೆಸರು ನಿವೇದನ, ಹಾಗಾಗಿ ಅದೇ ಹೆಸರನ್ನೇ ಇಟ್ಟಿದ್ದಾರೆ. ಮನೆಯಲ್ಲಿ ತೀರಾ ಮುದ್ದಿನ ಮಗಳೇನೂ ಅಲ್ಲ ನಾನು. ಒಂದು ರೀತಿಯಲ್ಲಿ ಬೇಡದ ಗರ್ಭ ಅಥವಾ ಬೇಡದ ಮಗು ನಾನು. ಅಮ್ಮನಿಗೆ 2 ಮಕ್ಕಳು ಸಾಕು ಅನ್ನೋದಿತ್ತಂತೆ, ಆದ್ರೆ ಅಪ್ಪ ಮತ್ತೆ ಅಜ್ಜಿಗೆ ಮತ್ತೊಂದು ಗಂಡು ಮಗು ಬೇಕು ಅನ್ನೋ ಹಠವಂತೆ. ಆದ್ರೆ ಹುಟ್ಟಿದ್ದು ನಾನು. ಹಾಗಂತ ಅವರೇನು ನನಗೆ ಭೇದ ಭಾವ ಮಾಡ್ಲಿಲ್ಲವಾದ್ರೂ ಹೆಚ್ಚಿನ ಮುದ್ದು ಸಹ ಮಾಡ್ಲಿಲ್ಲ. ನಂಗೆ ಮೊದಲಿನಿಂದನೂ ಸಾಂಸ್ಕೃತಿಕ ಚಟುವಟಿಕೆಗಳ ಮೇಲೆ ಆಸಕ್ತಿ ಹೆಚ್ಚು. ಹಾಡು ಮತ್ತೆ ಡ್ಯಾನ್ಸ್ ಅಂದ್ರೆ ಹೆಚ್ಚು ಇಷ್ಟಪಡ್ತಾ ಇದ್ದೆ. ಅದಕ್ಕೆ ತಕ್ಕಂತೆ ನಾನು 1ನೇ ತರಗತಿಗೆ ಸೇರಿದಾಗ್ಲೇ ನನ್ನ ಅಪ್ಪ ನನ್ನನ್ನ ಭರತನಾಟ್ಯ ಮತ್ತೆ ಸಂಗೀತದ ಕ್ಲಾಸ್ಗೆ ಸೇರ್ಸಿದ್ರು. ನನಗೆ ಮೊದಲೇ ಹೆಚ್ಚು ಆಸಕ್ತಿ ಇದ್ದಿದ್ರಿಂದಲೋ ಏನೋ ನಾನು ಸಹ 2ನ್ನ ಆಸಕ್ತಿಯಿಂದ ಕಲಿಯೋಕೆ ಆರಂಭಿಸ್ದೆ. ಒಂದ್ ವೇಳೆ ಈ ನನ್ನ ಕಲೆಯೇ ನನ್ನ ಬಾಳಿಗೆ ಉರುಳಾಗತ್ತೆ ಅಂತ ತಿಳಿದಿದ್ರೆ ನಾನು ಭರತನಾಟ್ಯವನ್ನ ಮತ್ತೆ ಸಂಗೀತವನ್ನ ಕಲಿಯೋ ತಪ್ಪು ಮಾಡ್ತಾ ಇರ್ಲಿಲ್ಲ. ನನ್ನನ್ನ ಎಲ್ರೂ ನಿವಿ ಅಂತಾನೆ ಕರಿತಾ ಇದ್ರೆ ನನ್ನ ಅಪ್ಪ ಮಾತ್ರ ವೇದ ಅಂತ ಕರಿತಾ ಇದ್ದದ್ದು. ಮೊದಲು ಅಪ್ಪ ಯಾಕೆ ನನ್ನನ್ನ ವೇದ ಅಂತಾರೆ ಅಂತ ತಿಳಿದಿರ್ಲಿಲ್ಲ. ಆದ್ರೆ ಬುದ್ಧಿ ಬಂದ ನಂತರ ಯಾವಾಗ್ಲೋ ಒಂದು ದಿನ ಅಪ್ಪನ ಡೈರಿಯನ್ನ ಕದ್ದು ಓದಿದಾಗ ತಿಳಿದಿದ್ದು ಅಪ್ಪನ ಪ್ರೇಯಸಿಯನ್ನ ಅಪ್ಪ ವೇದ ಅಂತ ಕರಿತಾ ಇದ್ರು ಅನ್ನೋ ಸತ್ಯ. ನೋಡೋಕು ಸಹ ನಾನು ಅಣ್ಣ ಅಕ್ಕನಿಗಿಂತ ಸ್ವಲ್ಪ ಹೆಚ್ಚು ಚೆನ್ನಾಗಿದ್ದೆ. ನಾನು ನನ್ನ ಅಪ್ಪನ ಹೋಲಿಕೆ. ಮನೆಯಲ್ಲಿ ಅಪ್ಪ ಹೆಚ್ಚು ಬಿಳಿ, ಅಮ್ಮ ಚೂರು ಕಪ್ಪು. ನನ್ನ ಅಣ್ಣ ಮತ್ತೆ ಅಕ್ಕ ಅಮ್ಮನ ಹಾಗೆ ಕಪ್ಪಾದ್ರೆ ನಾನು ಅಪ್ಪನ ಹಾಗೆ ಬಿಳಿ ಬಣ್ಣ, ಹಾಗೆ ಅಪ್ಪನ ಹಾಗೆ ಎತ್ತರದ ನಿಲುವು. ಹಾಗಾಗಿ ನೋಡೋಕೆ ಸ್ವಲ್ಪ ಹೆಚ್ಚೇ ಚೆನ್ನಾಗಿದ್ದೆ ನಾನು. ನಾನಾಗ 3ನೇ ತರಗತಿಯಲ್ಲಿದ್ದೆ. ಆಗ ನನ್ನ ಪಕ್ಕದ ಮನೆಗೆ ವಾಸಕ್ಕೆ ಬಂದವರು ಪ್ರಸನ್ನಕುಮಾರ್ ಅಂಕಲ್ ಮತ್ತೆ ಮಂಜುಳಾ ಆಂಟಿ. ಅವರಿಗೆ 2 ಮಕ್ಕಳು, ಅನುಪಮ ಹಾಗೂ ಅಭಿಲಾಷ್. ಅನುಪಮ ನನ್ನ ಊರಿಗೆಯ ಹುಡುಗಿ ಆದ್ರೆ ಅಭಿಲಾಷ್ ನಮ್ಗಿಂತ 2 ವರ್ಷ ಚಿಕ್ಕವನು. ಅನುಪಮ ನನ್ನದೇ ಶಾಲೆಗೆ ಕ್ಲಾಸಿಗೆ ಸೇರಿದ್ರಿಂದ ಅವಳು ಕೂಡ ನನ್ನ ಫ್ರೆಂಡ್ ಆದ್ಲು. ಹೀಗೆ ದಿನಗಳು ಸಾಕ್ತಾ ಇತ್ತು. ಅನು ಮತ್ತೆ ನಾನು ನಮ್ಮಿಬ್ಬರ ಹೈಸ್ಕೂಲ್ ಕೂಡ ಮುಗ್ದು PUCಗೆ 2 ಸೇರ್ಕೊಂಡ್ವು ಒಟ್ಟಿಗೆ. 2 ಕಾಮರ್ಸ್ ಆಯ್ಕೆ ಮಾಡ್ಕೊಂಡಿದ್ವು. ನನ್ನ ಅಣ್ಣ ಅಕ್ಕ ಕೂಡ ಓದ್ತಾ ಇದ್ರು. ಮನೆಯಲ್ಲಿ ಅಕ್ಕನ ಮದುವೆ ಪ್ರಸ್ತಾಪ ಕೂಡ ಆಗಾಗ ನಡೀತಾ ಇತ್ತು. ಆದ್ರೆ ಅಕ್ಕನನ್ನ ನೋಡೋಕೆ ಬರ ಯಾವ ಗಂಡಿಗೂ ಹೊಂದಿಕೆ ಆಗ್ತಾ ಇರ್ಲಿಲ್ಲ. ಒಂದೋ ಅವರೇ ವರದಕ್ಷಿಣೆ ವರೋಪಚಾರ ಅಂತ ಹೆಚ್ಚಾಗಿ ಕೇಳ್ತಾ ಇದ್ರು, ಅಥವಾ ಅಕ್ಕನೇ ಹುಡುಗನನ್ನ ಒಪ್ತಾ ಇರ್ಲಿಲ್ಲ. ಒಟ್ನಲ್ಲಿ ನಾನು ಫಸ್ಟ್ PUCಯಲ್ಲಿ ಓದೋವಾಗ್ಲೇ ಮನೆಯಲ್ಲಿ ಅಕ್ಕನ ಮದುವೆ ಬಗ್ಗೆ ಮಾತುಗಳು ಆರಂಭವಾಗಿತ್ತು. ಅಮ್ಮ ಮತ್ತೆ ಅಜ್ಜಿ ಆದಷ್ಟು ಬೇಗ ಅಕ್ಕನ ಮದುವೆಯನ್ನ ಮಾಡ್ಬೇಕು, ಈಗಾಗ್ಲೇ 20 ವರ್ಷ ದಾಟಿದೆ ಅಂತ ಪರದಾಡ್ತಾ ಇದ್ರು. ನಾನು ಫಸ್ಟ್ PUCಯಲ್ಲಿ ಓದುವಾಗ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಯಾವುದೋ ಒಂದು ಡ್ಯಾನ್ಸ್ ಕಾಂಪಿಟೇಷನ್ಗೆ ಕಾಲೇಜಿನ ಕಡೆಯಿಂದ ಹೋಗ್ಬೇಕಾಗಿತ್ತು. ಆದ್ರೆ ತುಮಕೂರಿನಿಂದ ಬೆಂಗಳೂರಿಗೆ ಒಬ್ಳನ್ನೇ ಕಳಿಸೋದಿಲ್ಲ ಅಂತ ಅಮ್ಮ ಹಠ ಹಿಡಿದಾಗ ನನ್ನ ಕಾಲೇಜಿನ ಶಿಕ್ಷಕರೆಲ್ಲ ಬಲವಂತ ಮಾಡಿ ಒಪ್ಸಿ ಕೊನೆಗೆ ಅವರು ಸಹ ನನ್ನೊಂದಿಗೆ ಬರ್ತಾರೆ ಅಂತ ತಿಳಿದ ನಂತರವೇ ಅಮ್ಮ ಒಪ್ಪಿಗೆ ಕೊಟ್ಟಿದ್ದು. ಆಗ್ಲೂ ಕೂಡ ನಾನೇನು ಶಿಕ್ಷಕರೊಂದಿಗೆ ಒಬ್ಳೆ ಹೋಗ್ಲಿಲ್ಲ. ಅನುಪಮಾಳನ್ನ ಸಹ ಜೊತೆಗೆ ಕರ್ಕೊಂಡು ಹೋಗಿದ್ದೆ. ನಮ್ಮಿಬ್ಬರ ಒಡನಾಟ ತಿಳಿದಿದ್ರಿಂದ ಪ್ರಸನ್ನಕುಮಾರ್ ಅಂಕಲ್ ಮತ್ತೆ ಮಂಜುಳಾ ಆಂಟಿ ಕೂಡ ಒಪ್ಪಿ ಕಳಿಸಿಕೊಟ್ಟಿದ್ರು. ಬೆಂಗಳೂರಿಗೆ ಹೋಗೋವರೆಗೂ ಅಲ್ಲಿ ನೃತ್ಯ ಸ್ಪರ್ಧೆ ಗೆದ್ದು ಬರೋವರೆಗೂ ಗೊತ್ತಿರ್ಲಿಲ್ಲ ನನಗೆ ಅದೊಂದು ಸ್ಪರ್ಧೆ ನನ್ನ ಬಾಳಿನ ದಿಕ್ಕನ್ನೇ ಬದಲಾಯಿಸ್ಬಿಡ್ಬಹುದು ಅನ್ನೋ ಸತ್ಯ. ಅದೊಂದು ಸತ್ಯ ಗೊತ್ತಿದ್ರೆ ನಾನು ಅಲ್ಲಿಗೆ ಹೋಗ್ತಲೇ ಇರ್ಲಿಲ್ವೇನೋ. ಆದ್ರೆ ಏನ್ ಮಾಡೋದು, ಎಲ್ಲ ವಿಧಿಲಿಖಿತ ಅನ್ನೋವಂತೆ ಭರತನಾಟ್ಯ ಅಂದ್ರೆ ಹುಚ್ಚೆದ್ದು ಸಾಯ್ತಾ ಇದ್ದ ನಾನು ಬೆಂಗಳೂರಿಗೆ ಹೋದಾಗ್ಲೇ ಪ್ರಮೋದ್ ಅನ್ನೋ ಶನಿ ನನ್ನ ಬೆನ್ನಿಗೆ ಏರಿದ್ದು.
ನೃತ್ಯ ಸ್ಪರ್ಧೆ ಮುಗಿಸಿ ತುಮಕೂರಿಗೆ ಬಂದ ಒಂದು ವಾರದ ನಂತರ ನಾನು ಮತ್ತೆ ಅನು ಎಂದಿನಂತೆ ಕಾಲೇಜಿಗೆ ಬರ್ತಾ ಇದ್ವಿ. ಆಗ್ಲೇ ಎಕ್ಸ್ಕ್ಯೂಸ್ ಮಿ ಮಿಸ್ ನಿವೇದನಾ ಅಂತ ನನ್ನೆದ್ರು ಬಂದಿದ್ದ ಒಬ್ಬ ಸ್ಫುರದ್ರೂಪಿ ಯುವಕ. ನೋಡೋಕೆ ಸಿನಿಮಾ ಹೀರೋ ದಿವಂಗತ ನಟ ಸುನಿಲ್ ರವರನ್ನ ಹೋಲ್ತಾ ಇದ್ದ. ಚಲುವ ಅಂತ ಚೆನ್ನಿಗನೊಬ್ಬ ನಮ್ಮಿಬ್ಬರ ಎದುರು ನಿಂತಾಗ ನಾನು ಮತ್ತೆ ಅನು ಗೊಂದಲದಲ್ಲಿ ಮುಖ ಮುಖ ನೋಡ್ಕೊಳ್ತೀವಿ. ಯಾಕೆ ಅಂದ್ರೆ ಇಬ್ರಿಗೂ ಗೊತ್ತಿಲ್ಲ ಆ ಹುಡ್ಗ ಯಾರು ಅನ್ನೋದು. ಅದು ಅಲ್ಲದೆ ನಮ್ಮಿಬ್ರಿಗೂ ಇದುವರೆಗೂ ಯಾವ ಹುಡುಗರ ಗೆಳೆತನವೂ ಇರ್ಲಿಲ್ಲ. ಅಂಥದ್ರಲ್ಲಿ ಯಾವ್ದೋ ಹುಡ್ಗ ನಮ್ಮನ್ನ ಮಾತಾಡ್ಸೋಕ್ ಬಂದಾಗ ಇಬ್ರಿಗೂ ಸ್ವಲ್ಪ ಭಯವಾಯ್ತು. ನಾವಿಬ್ರು ಆ ರೀತಿ ಗೊಂದಲದಲ್ಲಿ ನಿಂತಿದ್ದನ್ನ ಅರ್ಥೈಸ್ಕೊಂಡ ಆತ ತಾನೇ ನನ್ನೆದುರು ಕೈ ಚಾಚಿ, ಹಾಯ್, ಐ ಆಮ್ ಪ್ರಮೋದ್, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು ಕಳೆದ ವಾರ ನ್ಯಾಷನಲ್ ಕಾಲೇಜ್ನಲ್ಲಿ ಆಯೋಜಿಸಿದ ನೃತ್ಯ ಸ್ಪರ್ಧೆಯಲ್ಲಿ ನಿಮ್ಮ ನೃತ್ಯವನ್ನ ನೋಡಿದೆ. ಬಹಳ ಖುಷಿ ಆಯ್ತು. ಅದಕ್ಕೆ ಅಭಿನಂದಿಸೋಣ ಅಂತ ಬೆಂಗಳೂರಿನಿಂದ ಇಲ್ಲಿಗೆ ಬಂದ ಅಂತ ತನ್ನನ್ನ ತಾನು ನಗ್ನಗ್ತಾ ಪರಿಚಯ ಮಾಡ್ಕೊಂಡಿದ್ದ. ಆದ್ರೆ ಬರೀ ಅಭಿನಂದಿಸೋಕೆ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಿತ್ತ ಈ ಮನುಷ್ಯ ಅಂತ ಯೋಚಿಸೋ ನಾನು ಅವನು ಚಾಚಿದ ಕೈಗೆ ನನ್ನ ಕೈ ಸೇರಿಸ್ಲಿಲ್ಲವಾದ್ರೂ ತುಂಬಾ ಥ್ಯಾಂಕ್ಸ್ ಸರ್ ಎಂದಷ್ಟೇ ಹೇಳಿದ್ದು. ಅವನು ಮತ್ತೆ ಮಾತು ಮುಂದುವರಿಸ್ತಾ ಇದ್ನೋ ಏನೋ. ಆದ್ರೆ ಆ ರೀತಿ ಅಪರಿಚಿತರೊಂದಿಗೆ ಹುಡುಗರೊಂದಿಗೆ ಹೆಚ್ಚಾಗಿ ಮಾತಾಡಿ ಅಭ್ಯಾಸವಿಲ್ಲದ ನಾನು ಅನುಪಮಾಳ ಕೈಯನ್ನ ಭದ್ರವಾಗಿ ಹಿಡಿದು ನಮ್ಗೆ ಕ್ಲಾಸಿಗೆ ತಡ ಆಗತ್ತೆ, ಹೋಗ್ಬೇಕು ಸರ್ ಅಂತ ಕಾಲೇಜಿನ ಕಡೆ ಮುಖ ಮಾಡಿ ತರಗತಿಯೊಳಗಡೆ ಹೋದಾಗ ಅನುವಂತೂ ಆಗಷ್ಟೇ ಸಿಕ್ಕ ಪ್ರಮೋದ್ನ ಬಗ್ಗೆಯೇ ಮಾತಾಡ್ತಾ, ನೀವಿ ಆ ಹುಡ್ಗ ಎಷ್ಟ್ ಚೆನ್ನಾಗಿದ್ದಾನಲ್ವಾ, ನೋಡೋಕೆ ಸೇಮ್ ಟು ಸೇಮ್ ಫಿಲ್ಮ್ ಆಕ್ಟರ್ ಸುನಿಲ್ ತರಾನೇ ಇದ್ದಾನೆ. ಇದುವರೆಗೂ ಅಷ್ಟು ಚಂದದ ಹುಡುಗನನ್ನ ನಾನು ನೋಡಿಯೇ ಇಲ್ಲ ನೀವಿ. ಅಷ್ಟೇ ಅಲ್ಲದೆ ಬೆಂಗಳೂರಿನಿಂದ ಇಲ್ಲಿವರೆಗೂ ನಿನ್ನನ್ನ ಹುಡುಕೊಂಡು ಬಂದಿದ್ದಾನೆ ಅಂತೆಲ್ಲ ಹೇಳೋವಾಗ ಅವಳಿಗೊಂದು ಕಿಡಿ ನೋಟ ಕೊಡೋ ನಾನು ಹೊಗಳಿದ್ದು ಜಾಸ್ತಿ ಆಯ್ತು. ಅನು ಸುಮ್ನೆ ಬೋರ್ಡ್ ಕಡೆ ನೋಡು ಅಂತ ಗದ್ರಿದ್ದೆ. ಆದ್ರೆ ಸಂಜೆ 4ರ ಹೊತ್ತಿಗೆ ತರಗತಿಗಳನ್ನ ಮುಗಿಸಿ ಆಚೆಗೆ ಬಂದ ನನ್ನ ಎದುರಿಗೆ ಮತ್ತೆ ಬಂದಿದ್ದ ಅದೇ ಪ್ರಮೋದ್. ಈ ಬಾರಿ ನನಗೆ ಒಂದು ರೀತಿಯ ಭಯವೇ ಆಗಿತ್ತು. ಯಾಕಂದ್ರೆ ನಾನು ಓದ್ತಾ ಇದ್ದ ಮಹಿಳಾ ಕಾಲೇಜ್ನಲ್ಲಿ ಈ ರೀತಿಯ ಪುರುಷರ ಪ್ರವೇಶ ನಿಷಿದ್ಧ. ಅಕಸ್ಮಾತ್ ಯಾವ್ದಾದ್ರೂ ಹುಡುಗಿ ಈ ರೀತಿ ಹುಡುಗರೊಂದಿಗೆ ನಿಂತು ಮಾತಾಡೋದನ್ನ ಕಂಡ್ರೆ ನಮ್ಮ ಪ್ರಿನ್ಸಿಪಲ್ ಪ್ರೇಯರ್ ಹಾಲ್ಗೆ ಕರೆದು ಎಲ್ಲಾ ವಿದ್ಯಾರ್ಥಿನಿಯರ ಎದುರು ನಿಲ್ಲಿಸಿ ಜೋರು ಮಾಡಿ ಬೈದು ಬಿಡ್ತಾ ಇದ್ರು. ಹಾಗಾಗಿ ಈ ವ್ಯಕ್ತಿಯಿಂದ ನನಗೂ ಅದೇ ರೀತಿ ಬೈದು ಬಿಡ್ತಾರೆ ಅನ್ನೋ ಹೆದರಿಕೆಯಲ್ಲಿ ಆತನ ಮುಖವನ್ನ ನೋಡಿದ ಕೂಡಲೇ ತಲೆ ತೆಗ್ಸಿ ಅಲ್ಲಿಂದ ನಡೆಯೋಕೆ ಆರಂಭಿಸಿಬಿಟ್ಟೆ. ಆದ್ರೆ ಅವನು ಸೋಲದವನಂತೆ ನನ್ನ ಹಿಂದೆಯೇ ಬರ್ತಾ, ಮಿಸ್ ನಿವೇದನಾ, 1 ನಿಮಿಷ ನಿಲ್ಲಿ, ನಾನು ನಿಮ್ ಜೊತೆಗೆ ಮಾತಾಡ್ಬೇಕು ಅಂದಿದ್ದ. ಈಗಂತೂ ನನ್ನ ಕಾಲುಗಳು ನಡುಗೋಕೆ ಆರಂಭಿಸಿದ್ವು. ಇಡೀ ಕಾಲೇಜಿನಲ್ಲಿ, ತರಗತಿಯಲ್ಲಿ, ಮನೆಯಲ್ಲಿ, ಆತ್ಮೀಯರ ನಡುವೆ ನಾನೇ ಬಹಳ ಧೈರ್ಯವಂತೆ, ಮಾತಿನ ಹಠ ಮಾರಿ, ಜಗಳ ಗಂಟಿ ಎಲ್ಲವೂ. ಆದ್ರೆ ಈಗ ಮಾತ್ರ ನಂಗೆ ಭಯವಾಗಿತ್ತು. ಅದೇನು ಮೊದಲ ನೋಟದಲ್ಲಿ, ಮೊದಲ ಭೇಟಿಯಲ್ಲೇ ನನಗೆ ಪ್ರಮೋದ್ನ ಮೇಲೆ ಒಳ್ಳೆಯ ಭಾವನೆ ಮೂಡ್ಲೇ ಇಲ್ಲ. ಆಗೇನೋ ಅಭಿನಂದನೆ ತಿಳಿಸೋಕೆ ಬಂದಿದ್ದಾರೆ ಅನ್ಕೊಂಡ್ರೆ ಇವ್ರೇನೋ ನನ್ನ ಹಿಂದೆ ಬರ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಈಗ ಏನಪ್ಪಾ ಮಾಡೋದು? ನಮ್ಮ ಉಪನ್ಯಾಸಕರು ಅಥವಾ ಸಹಪಾಠಿಗಳು ನೋಡಿದ್ರೆ ನನ್ನ ಬಗ್ಗೆ ತಪ್ಪಾಗಿ ತಿಳಿದು ಬಿಡ್ತಾರೆ. ಅಷ್ಟೇ ಅಲ್ಲ, ಬೇರೆ ಹುಡುಗಿಯರಿಗೆ ಬೈಯೋವಾಗ ನಾನು ನಗ್ತಾ ಇದ್ದ ಹಾಗೆ ನಂಗೆ ಬೈಯೋವಾಗ ಉಳಿದವರು ನಗಲ್ವಾ ಎಂದೆಲ್ಲ ನನ್ನಲ್ಲೇ ಯೋಚಿಸ್ತಾ, ಅನು ಬೇಗ ಬಾರೆ ಅಂತ ಅವಳ ಕೈ ಹಿಡಿದು ನಾನು ವೇಗವಾಗಿ ಹೆಜ್ಜೆ ಹಾಕೋಕೆ ಆರಂಭಿಸಿದೆ. ಆದ್ರೆ ಅನು, ಅಯ್ಯೋ ನೀನ್ ಯಾಕೆ ಇಷ್ಟ ಹೆದರ್ತಾ ಇದೀಯಾ? ಅವರು ನಿನ್ನೊಂದಿಗೆ ಮಾತಾಡ್ಬೇಕಂತೆ, ಅದೇನು ಅಂತ ಕೇಳೋಣ ಇರು. ಪಾಪ ಬೆಂಗಳೂರಿನಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಬೇಕು ಅಂತಾನೆ ತನ್ನ ಹೆಜ್ಜೆಯನ್ನ ನಿಧಾನ ಮಾಡಿ ಪ್ರಮೋದ್ನ ಕಡೆ ತಿರ್ಗಿ ನೋಡಿದ್ರೆ ಅವನು, ಹೇ ಹುಡುಗಿ, ನಿನ್ನ ಫ್ರೆಂಡ್ನ 1 ನಿಮಿಷ ನಿಲ್ಲೋಕ್ ಹೇಳು, ನಾನು ಅವಳೊಂದಿಗೆ ಮಾತಾಡ್ಬೇಕು ಅಂದಿದ್ದ. ಈಗಂತೂ ನನಗೆ ಅವನ ಮಾತಿನಿಂದ ಕೋಪವೇ ಬಂದಿತ್ತು. ಇವ್ರೇನು ನನಗೆ ಪರಿಚಯದವ್ರ, ಏಕವಚನದಲ್ಲಿ ಮಾತಾಡ್ಸೋಕೆ ಅಂತ ಮನದಲ್ಲೇ ನುಡಿದ್ರು ಅವನೊಂದಿಗೆ ಮಾತಾಡೋ ಇಚ್ಛೆ ತೋರ್ದೆ ಫಾಸ್ಟ್ ಆಗಿ ಹೆಜ್ಜೆ ಹಾಕಿದ್ದೆ. ಕಾಲೇಜಿನಿಂದ ನಮ್ಮ ಮನೆಗೆ ಅರ್ಧ ಗಂಟೆ ದಾರಿ ಅಷ್ಟೇ. ನಾನು ಮತ್ತೆ ಅವನು ಯಾವಾಗ್ಲೂ ನಡ್ಕೊಂಡೇ ಓಡಾಡ್ತಾ ಇದ್ದದ್ದು. ಆದ್ರೆ ಯಾವಾಗ ಪ್ರಮೋದ್ ನಮ್ ಹಿಂದೆಯೇ ಬರೋಕೆ ಆರಂಭಿಸಿದ್ನು, ತಕ್ಷಣ ನಾನೇ ದಾರಿಯಲ್ಲಿ ಹೋಗ್ತಾ ಇದ್ದ ಆಟೋಗೆ ಕೈ ಅಡ್ಡ ಹಾಕಿ ಆಟೋ ಹತ್ತಿದ್ದೆ. ಆದ್ರೆ ನನ್ನ ಅನಿರೀಕ್ಷಿತ ನಡೆಯಿಂದ ಕೋಪಗೊಂಡ ಅನು, ನೀವಿ ಯಾಕೆ ಈ ರೀತಿ ಮಾಡ್ತಿದ್ಯಾ? ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಬಹುದಿತ್ತು ತಾನೆ. ಆಟೋ ಚಾರ್ಜ್ಗೆ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ನಾನು ಸಹ ಕೋಪಿಸ್ಕೊಂಡು, ನೀನು ದುಡ್ಡು ಕೊಡೋದೇನು ಬೇಕಿಲ್ಲ, ನಾನೇ ಆಟೋ ಚಾರ್ಜ್ ಕೊಡ್ತೀನಿ. ಅಲ್ಲ ಅನು, ಅವನು ಯಾರು, ಏನು ಎತ್ತ, ಏನು ಒಂದು ಗೊತ್ತಿಲ್ಲ ನಮಗೆ. ಅಂಥದ್ರಲ್ಲಿ ಅವನು ನಮ್ಮನ್ನ ಮಾತಾಡ್ಸ್ಬೇಕು ಅಂತ ಹಿಂದೆ ಬಂದ್ ಕೂಡ್ಲೆ ಮಾತಾಡಿಸ್ತಾ ನಿಲ್ಲೋಕಾಗತ್ತಾ? ನಿನಗ್ ಬುದ್ಧಿ ಬೇಡ್ವಾ? ಬೆಳಿಗ್ಗೆ ಏನೋ ವಿಶ್ ಮಾಡ್ದ ಸರಿ ಅಂತ ಕಾಲೇಜಿಗೆ ಹೋದ್ರೆ ಮತ್ತೆ ಸಂಜೆ ಬರೋವರೆಗೂ ಸುಮ್ನೆ ಕಾಯ್ಕೊಂಡು ನಿಂತಿದ್ದಾನೆ ನೋಡು ಅಂತ ಇದ್ದ ನನ್ನ ಮಾತನ್ನ ತಡೆಯೋನು, ನಮ್ಮನ್ನ ಅಲ್ಲ ನಿನ್ನನ್ನೇ ಕಾಯ್ತಾ ಇದ್ದ ಅಂತ ಹೇಳು ಅಂತ ನನ್ನ ಮಾತನ್ನ ತಿದ್ದುತ್ತಾಳೆ ಅನು.
ಅವಳ ಮಾತಿಗೆ ಸಹಮತಿ ಸೂಚಿಸಿದ ನಾನು ಕೂಡ ಸರಿ ಬಿಡು, ಅವನು ನನ್ನನ್ನೇ ಕಾಯ್ಕೊಂಡು ನಿಂತಿದ್ದ, ಅದಕ್ಕೆ ಅವನ ಜೊತೆಗೆ ಮಾತಾಡೋದು ಸರಿ ಇಲ್ಲ ಅನ್ನೋದು ನನ್ನ ಭಾವನೆ ಅಂತ ಹೇಳಿದ್ದೆ. ಮನೆಗೆ ಹೋದ ನಂತರವೂ ಮನೆಯವ್ರ ಬಳಿ ಈ ವಿಷಯವನ್ನ ಹೇಳೋ ಬೇಡವೋ ಅನ್ನೋ ಆಲೋಚನೆ ನನಗೆ. ಒಂದ್ ವೇಳೆ ನಾನು ಹೇಳ್ದೆ ಹೋದ್ರೆ ಬೇರೆ ಯಾರಾದ್ರೂ ನಾನು ಕಾಲೇಜಿನಿಂದ ಹೊರಗಡೆ ನಿಂತು ಒಬ್ಬ ಗಂಡಸಿನ ಜೊತೆ ಮಾತಾಡ್ತಾ ಇದ್ದದನ್ನ ನೋಡಿ ಆ ವಿಷಯವನ್ನ ಮನೆಯಲ್ಲಿ ಯಾರಿಗಾದ್ರೂ ಹೇಳಿದ್ರೆ ನೀನೇ ಯಾಕೆ ಮೊದಲು ಹೇಳಲಿಲ್ಲ ಅಂತ ಪ್ರಶ್ನಿಸ್ತಾರೆ, ಜೊತೆಗೆ ನನ್ನ ಬಗ್ಗೆ ತಪ್ಪು ತಿಳಿತಾರೆ ಅನ್ನೋ ಅಂಜಿಕೆ ಒಂದು ಕಡೆ ಆದ್ರೆ, ಯಾರೋ ಒಬ್ರು ಬಂದ್ರು ವಿಶ್ ಮಾಡಿದ್ರು ಹೋದ್ರು, ಇದನ್ನ ಹೇಳ್ದೆ ಹೋದ್ರೆ ಏನು ಅನ್ನೋ ಉಡಾಫೆ ಮತ್ತೊಂದು ಕಡೆ. ಕೊನೆಗೆ ಏನಾದ್ರೂ ಆಗ್ಲಿ, ಅಪ್ಪ ಬರೋವರೆಗೂ ಸುಮ್ನೆ ಇದ್ದು ಅಪ್ಪ ಬಂದ ನಂತರ ಎಲ್ರಿಗೂ ಹೇಳೋಣ ಅನ್ಕೊಂಡು ಮನೆಯ ಕೆಲ್ಸಕ್ಕೆ ನೆರವಾಗಿ ನಂತರ ನಾನು ಕಾಲೇಜಿನ ಕೆಲ್ಸದ ಕಡೆಗೆ ಗಮನ ಕೊಟ್ಟಿದ್ದೆ. ಅಪ್ಪ ಬಂದು ರಾತ್ರಿ ಎಲ್ರು ಒಟ್ಟಿಗೆ ಊಟಕ್ಕೆ ಕುಳಿತಾಗ ಎಲ್ರಿಗೂ ತಿಳಿಯುವಂತೆ, ಅಪ್ಪ ಇವತ್ತು ಬೆಂಗಳೂರಿನಿಂದ ಯಾರೋ ಪ್ರಮೋದ್ ಅನ್ನೋರು ಕಾಲೇಜಿನ ಬಳಿ ಬಂದಿದ್ರು. ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನಲ್ಲಿ ನನ್ನ ಭರತನಾಟ್ಯವನ್ನ ನೋಡಿ ಮೆಚ್ಚಿದ್ರಂತೆ ಅಪ್ಪ. ಅದನ್ನ ಹೇಳೋಕೆ ನನಗೆ ಹೊಗಳಿ ವಿಶ್ ಮಾಡೋಕೆ ಬಂದಿದ್ರು ಅಂತ ಮೆಲ್ಲನೆ ಮಾತನ್ನ ಆರಂಭಿಸಿ ಎಲ್ರ ಕಡೆ ನೋಡಿದಾಗ ಎಲ್ರೂ ಊಟವನ್ನ ನಿಲ್ಸಿ ನನ್ನನ್ನೇ ನೋಡೋದು ಕಂಡಾಗ ತುಸು ಮುಜುಗರ ಅನ್ಸಿತ್ತು ನನಗೆ. ಹಾಗೆ ಎಲ್ಲರ ನೋಟ ಮುಂದೇನು ಹೇಳು ಅನ್ನೋಂತಿದ್ದಾಗ, ಅಷ್ಟೇ ಅಪ್ಪ, ಬೆಳಗ್ಗೆ ಕಾಲೇಜಿನ ಬಳಿ ಸಿಕ್ಕಿ ನಿಮ್ಮ ಡ್ಯಾನ್ಸ್ ನೋಡ್ದೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು. ನಾನು ಪ್ರತಿಯಾಗಿ ಥ್ಯಾಂಕ್ ಯು ಸರ್ ಅಂತ ಅಷ್ಟೇ ಹೇಳಿ ಕಾಲೇಜಿನ ಒಳಗಡೆ ಹೋದೆ. ಆದ್ರೆ ಮರಳಿ ಸಾಯಂಕಾಲ ಕಾಲೇಜಿನಿಂದ ಹೊರಗೆ ಬರುವಾಗ ಕೂಡ ಅವರು ನನ್ನೆದ್ರು ಬಂದು ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ನಾನಂತೂ ಅವ್ರ ಜೊತೆಗೆ ಮಾತಾಡ್ಲಿಲ್ಲ, ಬದಲಾಗಿ ಅನುನ ಕರ್ಕೊಂಡು ಆಟೋದಲ್ಲಿ ಬಂದ್ಬಿಟ್ಟೆ ಅಂತ ನಡೆದಿದ್ದೆಲ್ಲವನ್ನ ಪೂರ್ತಿಯಾಗಿ ಹೇಳ್ದೆ. ನನ್ನ ಮಾತಿಗೆ ಮನೆಯವರು ಅಷ್ಟೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆಂದ್ರೆ ನಮ್ಮ ತುಮಕೂರಲ್ಲಿ ಎಲ್ಲಾದ್ರೂ ಭರತನಾಟ್ಯ ಸ್ಪರ್ಧೆ ಇದೆ ಅಂತ ಆದ್ರೆ ಅಲ್ಲಿ ಕುಮಾರಿ ನಿವೇದನ ಭಾಗವಹಿಸ್ತಾಳೆ ಅಂತ ತಿಳಿದ್ರೆ ಎಷ್ಟೋ ಜನ ನನ್ನ ನೃತ್ಯವನ್ನ ನೋಡೋ ಸಲುವಾಗಿಯೇ ಬರ್ತಾ ಇದ್ರು. ಹಾಗೆ ನೃತ್ಯ ಮುಗಿದ ನಂತರ ಕಾದು ಕುಳಿತು ನನ್ನನ್ನ ಅಭಿನಂದಿಸಿ ಹೋಗೋರು ಕೂಡ ಇದ್ರು. ಇದೆಲ್ಲ ಎಲ್ರಿಗೂ ತಿಳಿದಿದ್ರಿಂದ ಅವ್ರೇನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಮಾರನೇ ದಿನ ಕಾಲೇಜ್ಗೆ ಬರುವಾಗ ಮತ್ತೆ ನನ್ನ ಎದುರು ಬಂದಿದ್ದ ಅದೇ ಪ್ರಮೋದ್. ಆದ್ರೆ ಈ ಬಾರಿ ಕಾಲೇಜಿನ ಹತ್ರ ಅಲ್ಲ, ನಮ್ಮ ಮನೆಯಿಂದ ಒಂದ್ ಅರ್ಧ ದಾರಿ ಬಂದ ನಂತರ ಕೈಯಲ್ಲಿ ಒಂದು ಕೆಂಪು ಗುಲಾಬಿ ಜೊತೆಗೆ ಪುಟ್ಟ ಗಿಫ್ಟ್ ಬಾಕ್ಸ್ ಹಿಡಿದು ಕಾರಿಗೆ ಹೊರಗೆ ನಿಂತಿದ್ದ ಪ್ರಮೋದ್ ನನ್ನನ್ನ ಕಂಡದ್ದೇ ತಡ ಹಾಯ್ ನಿವೇದನಾ ಅಂತ ಕಿರ್ಚಿದ್ದ. ಅವನನ್ನ ಕಂಡ ನಾನು ಪೆಚ್ಚು ಮೋರೆ ಹಾಕಿ ಅನುಪಮಾಳ ಕಡೆ ನೋಡಿದ್ರೆ ಸಣ್ಣಗೆ ನಗು ಅನು, ವಾವ್ ನಿವಿ, ಆ ಹುಡ್ಗ ತುಂಬಾ ಶ್ರೀಮಂತ ಇರ್ಬೇಕೇನೋ ಕಣೆ, ಎಷ್ಟ್ ದೊಡ್ಡ ಕಾರಲ್ಲಿ ಬಂದಿದ್ದಾನೆ ನೋಡು, ಮತ್ತೆ ಅದೇನು ಅಂತ ಕೇಳೋಣ ನಡಿ ನಿವಿ, ಇಲ್ಲ ಅಂದ್ರೆ ಇವನು ನಿನ್ ಬೆನ್ನಿಗ್ ಬಿದ್ದ ಬೇತಾಳದ ಹಾಗೆ ನೀನ್ ಹಿಂದೆ ಮುಂದೆ ಓಡಾಡ್ತಾನೆ ಅನ್ಸತ್ತೆ, ಈಗ ನೀನು ಮಾತಾಡ್ದೆ ಹೋದ್ರೆ ಮತ್ತೆ ಸಂಜೆ ನೀನ್ ಹಿಂದೆ ಬರ್ತಾನೆ ಅಷ್ಟೇ ಅಂದಾಗ ವಿಧಿ ಇಲ್ದೆ ಅವಳ ಕೈ ಹಿಡಿದು ಅಲ್ಲಿಯೇ ಸುಮ್ನೆ ನಿಂತು ಬಿಟ್ಟೆ ಹೊರತು ನಾನಾಗಿ ನಾನೇ ಅವನ ಹತ್ರ ಹೋಗೋ ಧೈರ್ಯ ಕೂಡ ಮಾಡ್ಲಿಲ್ಲ. ಆಗ ತಾನೇ ನಮ್ಮ ಬಳಿಗೆ ಬಂದ ಪ್ರಮೋದ್, ಹಾಯ್ ನಿವೇದನಾ, ವೆರಿ ಗುಡ್ ಮಾರ್ನಿಂಗ್, ಮತ್ತೆ ತಿಂಡಿ ಆಯ್ತಾ ಅಂದ್ರೆ ನಾನು ಬರೀದೆ ತಲೆ ಆಡ್ಸಿ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದ್ದೆ. ಆದ್ರೆ ನನ್ನನ್ನೇ ಅಡಿಯಿಂದ ಮುಡಿವರೆಗೆ ದಿಟ್ಟಿಸಿ ನೋಡ್ತಾ, ಯಾಕೆ ನಿವೇದನಾ ನನ್ನನ್ನ ನೋಡಿ ಸಪ್ಪೆ ಮುಖ ಮಾಡ್ಬಿಟ್ಟೆ, ನಿನ್ಗೆ ನನ್ ಜೊತೆಗ್ ಮಾತಾಡೋಕ್ ಇಷ್ಟ ಇಲ್ವಾ? ಆದ್ರೆ ನಿನ್ನನ್ನ ಮಾತಾಡ್ಸೋ ಸಲುವಾಗಿ ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ನೆನ್ನೆ ಬಂದವನು ಇಂದು ಸಹ ನಿನ್ನನ್ನೇ ಕಾಯ್ತಾ ನಿನಗಾಗಿ ಬಂದಿದ್ದೀನಿ. ಆದ್ರೆ ನೀನ್ ಮಾತ್ರ ಈ ರೀತಿ ಅಂತ ಇದ್ದ ಪ್ರಮೋದ್ನ ಮಾತನ್ನ ತಡೆಯುವಂತೆ, ಅದೇನು ಬೇಗ ಮಾತಾಡಿ ಸರ್, ನನ್ಗೆ ಕಾಲೇಜಿಗೆ ಹೋಗ್ಬೇಕು, ಸಮಯ ಆಯ್ತು ಅಂತ ನಾನು ಅವಸರ ಮಾಡುವಾಗ, ಅದು ಸ್ವಲ್ಪ ಪರ್ಸನಲ್ ನಿವೇದನಾ, ನಾನು ನೀನೊಬ್ಳಿ ಜೊತೆ ಮಾತ್ರ ಮಾತಾಡ್ಬೇಕು, ನೀನು ನಿನ್ನ ಫ್ರೆಂಡ್ನ ಕಾಲೇಜ್ಗೆ ಹೋಗೋಕೆ ಹೇಳು, ಹಾಗೆ ನೀನು ಒಪ್ಪಿದ್ರೆ ನಾವಿಬ್ರು ಇಲ್ಲೇ ಹತ್ತಿರದ ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗಿ ಕಾಫಿ ಕುಡಿತಾ ಮಾತಾಡೋಣ ಬಾ ಅನ್ನೋ ಪ್ರಮೋದ್ನ ಮಾತಿಗೆ ಬೆದರಿದ ನಾನು ಪಕ್ಕದಲ್ಲಿದ್ದ ಅನುಪಮಾಳ ಕೈಯನ್ನ ಗಟ್ಟಿಯಾಗಿ ಹಿಡಿದ್ರೆ ನನ್ನ ಹೆದರಿಕೆಯನ್ನ ಕಂಡೆ ವಿನೋದವಾಗಿ ನಕ್ಬಿಟ್ಟಿದ್ದ ಪ್ರಮೋದ್. ಆದ್ರೆ ಅವನ ನಗುವನ್ನ ಕಂಡ ನಾನು ಪೆಚ್ಚು ಮೊರೆ ಹಾಕ್ತಾ, ಅದೇನ್ ಹೇಳ್ಬೇಕೋ ಇಲ್ಲೇ ನನ್ನ ಫ್ರೆಂಡ್ನ ಎದುರೇ ಹೇಳಿ ಸರ್, ನಮ್ಮಿಬ್ರ ನಡುವೆ ಯಾವುದೇ ಮುಚ್ಚು ಮರೆ ಇಲ್ಲ, ಇವಳು ನನ್ನ ಪ್ರಾಣ ಸ್ನೇಹಿತೆ ಸರ್ ಅಂದಾಗ ಒಂದೆರಡು ನಿಮಿಷ ಮೌನ ವಹಿಸಿದ ಪ್ರಮೋದ್, ನನ್ನನ್ನ ಮದ್ವೆ ಆಗ್ತೀಯ ನಿವೇದನಾ ಅಂತ ನೇರವಾಗಿ ಕೇಳಿದ್ದ. ಇದರ ಮುಂದಿನ ಕಥೆಯ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ಕೆಳಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಕಥೆಯ ಸಂಪೂರ್ಣ ಎಲ್ಲಾ ಎಪಿಸೋಡ್ಗಳು ನಿಮ್ಗೆ ಓದೋಕೆ ಸಿಗುತ್ತೆ. ಕತೆ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ನಿವೇದನಾ ಅನ್ನೋ ಹೆಣ್ಣು ಒಬ್ಬ ಸೈಕೋ ಗಂಡನನ್ನ ಮದುವೆಯಾಗಿ ಏನೆಲ್ಲ ಕಷ್ಟಪಡ್ತಾಳೆ, ಈ ಸಮಾಜದಲ್ಲಿ ಎಂತೆಂಥ ಘಟನೆಗಳನ್ನ, ಅವಮಾನಗಳನ್ನ, ಪರಿಸ್ಥಿತಿಗಳನ್ನ ಎದುರಿಸ್ತಾಳೆ ಅನ್ನೋ ಕತೆ ಇದು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಮತ್ತು ಅವಳು ಮುಂದೆ ಅವಳ ಜೀವನ ಹೇಗೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋ ಕತೆ ಇನ್ನೊಂದು ಚಾನಲಲ್ಲಿ ಎಲ್ಲ ಎಪಿಸೋಡ್ಗಳು ಸಿಗುತ್ತೆ ನಿಮಗೆ. ಯಾರ್ಯಾರು ಆ ಚಾನಲಲ್ಲಿ
ಎಪಿಸೋಡ್ಗಳನ್ನ ಕೇಳಿದ್ದೀರಾ ಅವ್ರಿಗೆ ಹೇಳ್ತಿಲ್ಲ, ಮತ್ತೆ ದಯವಿಟ್ಟು ಅದಕ್ಕೂ ಕಮೆಂಟ್ ಮಾಡಬೇಡಿ. ಯಾರ್ಯಾರೆಲ್ಲ ಕೇಳಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಪುನರ್ವಿವಾಹ ಅಂತ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಪನ್ ಮಾಡಿದ್ರೆ ನಿಮಗೆ ಎಲ್ಲ ಎಪಿಸೋಡ್ಗಳು ತೋರಿಸುತ್ತೆ. ನಿಜವಾಗ್ಲೂ ಅದ್ಭುತವಾದ ಕತೆ. ಲಿಂಕ್ನ ಕ್ಲಿಕ್ ಮಾಡಿ ಕಥೆಯನ್ನು ಪೂರ್ತಿಯಾಗಿ ಓದಿ.